ಈ ಥರ ಆಗ್ಬಿಟ್ರೆ ಒಬ್ಬ ಕ್ರಿಯೇಟರ್ಗೆ ಯಾವ ರೇಂಜಿಗೆ ತಿಕ್ಕ ಉರಿಯುತ್ತೆ ಅಂದರೆ ಮಗ ನಜ್ಜಿ ಐ ಆಮ್ ಇಟ್ ವಿತ್ ಎ ಕಾಪಿರೈಟ್ ಸ್ಟ್ರೈಕ್. ನನ್ನ 6 ವರ್ಷದ ಯೂಟ್ಯೂಬ್ ಜರ್ನಿಲಿ ಒಂದು ಸಲ ಕೂಡ ಕಾಪಿರೈಟ್ ಸ್ಟ್ರೈಕ್ ಹಾಕಿಸ್ಕೊಂಡಿರಲಿಲ್ಲ. ಯಾರೋ ಬಂದ್ಬಿಟ್ಟು ಸಡನ್ನಾಗಿ ಕಾಪಿರೈಟ್ ಸ್ಟ್ರೈಕ್ ಕೊಡಂಗೆ ಆಗೋಗ್ಬಿಟ್ಟಿದೆ. ಸೊ ನೋಡ್ತಾ ಇರ್ಬೋದು ಯಾರು ಕೊಟ್ಟಿರೋ ಕಾಪಿರೈಟ್ ಸ್ಟ್ರೈಕ್ ಅಂತ. ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಗಿದೆ ಅಂತ. ಹೌದು ಮಗ, ನೋಡಿದ್ರಲ್ಲ, ಐ ಮೀಟ್ ವಿತ್ ಎ ಕಾಪಿರೈಟ್ ಸ್ಟ್ರೈಕ್. ಯಾವ ವಿಡಿಯೋಗೆ ಅಂತ ಕೇಳಿದ್ರೆ RCB ಪ್ಲೇಯರ್ಸು ಮಾಲ್ಡೀವ್ಸ್ಗೆ ಹೋಗಿದ್ದಾರೆ ಅಂತ ಒಂದು ವಿಡಿಯೋನ ಮಾಡಿದ್ನಲ್ಲ, ನೋಡಿದಿರ ಅಂತ ಅನ್ಕೊಂಡಿದ್ದೀನಿ. RCB ಪ್ಲೇಯರ್ಸ್ಗಳನ್ನ ಒಂದು ಬ್ರೇಕ್ನ ಕೊಟ್ಬಿಟ್ಟು ಓವರ್ಸೀಸ್ ಪ್ಲೇಯರ್ಗಳೆಲ್ಲ ಮಾಲ್ಡೀವ್ಸ್ಗೆ ಕಳಿಸಿದ್ದಾರೆ ಅಂತ ಒಂದು ಅಪ್ಡೇಟ್ನ ನಿಮಗೆ ಕೊಟ್ಟಿದ್ದೆ. ಸೊ ಇಟ್ಸ್ ಬೇಸ್ಡ್ ಆನ್ ಕ್ರಿಕೆಟ್ ಅಪ್ಡೇಟ್. ಇದರಲ್ಲಿ ಏನಿದೆ? ಇದರಲ್ಲಿ ಏನೂ ಇಲ್ಲ ಗುರು. ಫೇರ್ ಯೂಸ್ ಅಂಡರ್ಲೇನೆ ಬರುತ್ತೆ. ನಾನೇನು ಯಾವುದೇ ವಿಡಿಯೋನ ಯೂಸ್ ಮಾಡಿಲ್ಲ, RCB ಅವರು ನನಗೆ ಸ್ಟ್ರೈಕ್ ಕೊಟ್ಟಿಲ್ಲ, ಅಥವಾ ಯಾವುದೇ IPL ಫ್ರಾಂಚೈಸ್ ನನಗೆ ಸ್ಟ್ರೈಕ್ ಕೊಟ್ಟಿಲ್ಲ, ಸ್ಟಾರ್ ಸ್ಪೋರ್ಟ್ಸ್ ಅಥವಾ ಜಿಯೋ ಸ್ಟಾರ್ ಅವರು ನನಗೆ ಸ್ಟ್ರೈಕ್ ಕೊಟ್ಟಿಲ್ಲ. ಯಾರು ಕೊಟ್ಟಿದ್ರು ಅಂತಂದರೆ ಒಬ್ಬ ಸಾಮಾನ್ಯವಾಗಿರುವಂಥ ಯಾರೋ ರೋಡಲ್ಲಿ ಹೋಗೋವಂಥವ್ರು ಸ್ಟ್ರೈಕ್ನ ಕೊಟ್ಟಿರೋದು ಇವಾಗ ನನಗೆ. ಹೌದು, ಈ ಸ್ಟ್ರೈಕ್ ನಾನು ಕೌಂಟ್ರ್ ಕೂಡ ಮಾಡಿದ್ದೆ. ಅದಕ್ಕೆ ಏನೂ ರೆಸ್ಪಾನ್ಸ್ ಇಲ್ಲ. ಯೂಟ್ಯೂಬ್ ಕಡೆಯಿಂದ ರಿಜೆಕ್ಟ್ನ ಮಾಡಿದ್ದಾರೆ ಯೂಟ್ಯೂಬರು. ಇಲ್ಲ ನೀವು ಕಾಪಿ ಮಾಡಿದ್ದೀರಾ ಅನ್ನೋ ಥರನೇ. ಏನೂ ಮಾಡಿಲ್ಲ ಗುರು, ನಾನು ಅದರಲ್ಲಿ ಏನೂ ಮಾಡಿಲ್ಲ. ಜಸ್ಟು ಒಂದು ಇಮೇಜ್ನ ಶೇರ್ ಮಾಡಿದ್ದೆ ಅಷ್ಟೇ. ಒಂದೇ ಒಂದು ಫೋಟೋಗೆ ಬಿದ್ದಿರುವಂಥ ಕಾಪಿರೈಟ್ ಸ್ಟ್ರೈಕು. RCB ಪ್ಲೇಯರ್ಸು ಮಾಲ್ಡೀವ್ಸ್ಗೆ ತಲುಪ್ತಾ ಇದ್ದಾರೆ ಅಂತ. ಅಂದರೆ ನೀವು ಎಕ್ಸೆಲ್ಲ ನೋಡಿರ್ತೀರ, ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅವರು ತಲುಪ್ತಾ ಇರೋಂಥದ್ದು. ನಾನು ಆ ಒಂದು ಇಮೇಜ್ನ ಶೇರ್ ಮಾಡಿದ್ದೆ. ಇಟ್ಸ್ ಎ ಇನ್ಫಾರ್ಮೇಷನ್. RCB ಪ್ಲೇಯರ್ಸು ಟ್ರಾವೆಲ್ ಮಾಡ್ತಾ ಇದ್ದಾರೆ ಮಾಲ್ಡೀವ್ಸ್ಗೆ ಅನ್ನೋದು ಇನ್ಫಾರ್ಮೇಷನ್. ವಿತ್ ಪ್ರೂಫೇ ನಾವು ಮಾತಾಡಬೇಕು. ಇಲ್ಲಿ ಮಾತಾಡ್ತು ಅಂದರೆ ಯೂಟ್ಯೂಬಲ್ಲಿ RCB ಪ್ಲೇಯರ್ಸ್ ಮಾಲ್ಡೀವ್ಸ್ಗೆ ಹೋಗ್ತಾವ್ರೆ ಅಂತಂದರೆ ನಂಬ್ತೀರಾ? ಇಲ್ಲ ತಾನೆ. ಪ್ರೂಫ್ ತೋರಿಸ್ಲೇಬೇಕಲ್ವ, ಹೋಗ್ತಾ ಇದ್ದಾರೆ ನೋಡ್ರಪ್ಪ ಇಲ್ಲಿ ಅಂತ. ಸೊ ಅದನ್ನು ತೋರಿಸಿದ್ದೆ ಅಷ್ಟೇ. ಅದಕ್ಕೆ ನನಗೆ ಬಿದ್ದಿರೋದು ಕಾಪಿರೈಟ್ ಸ್ಟ್ರೈಕು. ಇಲ್ಲಿ ಏನಾಗಿದೆ ಅಂತಂದರೆ ಬರ್ತೀನಿ ನಿಧಾನಕ್ಕೆ ಬರ್ತೀನಿ. ಯಾರು ಕೊಟ್ಟಿರ್ಬೋದು ಅನ್ನೋದೆಲ್ಲ ನೀವು ನಿಮ್ಮ ವಿವೇಚನೆಗೆ ಬಿಟ್ಬಿಡ್ತೀನಿ. ನಾನು ಹೆಸರು ನೋಡಿರ್ತೀರ ಹೆಂಗಿತ್ತು ಅಂತ. ಅವರ ಹೆಸರು ಬೇಸಿಕಲಿ ಬಂದ್ಬಿಟ್ಟು ಅವ್ರು ತಮಿಳ್ನಾಡಲ್ಲಿರುವಂಥವ್ರು. ತಮಿಳ್ನಾಡಿಂದ ನನಗೆ ಕೊಟ್ಟಿರುವಂಥದ್ದು ಸ್ಟ್ರೈಕು. ಅವರು ಬರೀ ತಮಿಳ್ನಾಡಲ್ಲಿಲ್ಲ, ನಾನೆಲ್ಲ ಹೋಗ್ಬಿಟ್ಟು ಕೊಟ್ಟಿರುವಂಥ ಸ್ಟ್ರೈಕ್ ಯಾರು ಕೊಟ್ಟಿದ್ದಾರೋ ಅವ್ರದ್ದೆಲ್ಲ ಹೋಗ್ಬಿಟ್ಟು ಪ್ರೊಫೈಲ್ನೆಲ್ಲ ವಿಸಿಟ್ ಮಾಡ್ಬಿಟ್ಟು ನೋಡಿದೆ. ಸಿಕ್ತು ನಮ್ಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅದು ಎಲ್ಲ ಸಿಕ್ತು. ಅವ್ರು ಬೇಸಿಕಲಿ ತಮಿಳ್ನಾಡಲ್ಲಿ ಇತ್ಕೊಂಡು ಬೆಂಗಳೂರಲ್ಲೂ ಕೂಡ ಇದ್ದಾರೆ ಅವರು. ಸೊ ಬೇಸಿಕಲಿ ಬಂದ್ಬಿಟ್ಟು ತಮಿಳು ಬರುತ್ತೆ, ಕನ್ನಡನೂ ಬರುತ್ತೆ, ಎಲ್ಲನೂ ಬರುತ್ತೆ ಅವ್ರಿಗೆ. ನನ್ನ ವಿಡಿಯೋಸ್ನೂ ಕೂಡ ನೋಡ್ತಾರೆ ಅಂತ ಕಾಣಿಸುತ್ತೆ ಅವರು. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಸೀನು ಮಗ, ಮಾಲ್ಡೀವ್ಸ್ಗೆ RCB ಪ್ಲೇಯರ್ಸ್ಗಳೆಲ್ಲ ಹೋಗುವಂಥ ಸಮಯದಲ್ಲಿ, ಸೊ RCB ಪ್ಲೇಯರ್ಸ್ಗಳು ಟ್ರಾವೆಲ್ ಮಾಡ್ತಾ ಇದ್ದಾರಲ್ಲ, ಅಂದರೆ ಇವರು ಏರ್ಪೋರ್ಟಲ್ಲಿ ಹೋಗ್ತಾ ಇರೋಂಥ ಸಮಯದಲ್ಲಿ ಈ ಪರ್ಸನ್ನು ಅವ್ರದ್ದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ. ಹೋಗ್ತಾ ಇದ್ದಾರೆ ನೋಡ್ರಪ್ಪ ಇವರು ಅಂತ. ಸುಮ್ಮನೆ ವಿಡಿಯೋ ಕ್ಯಾಪ್ಚರ್ ಮಾಡಿಬಿಟ್ಟು ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಕ್ಬಿಟ್ಟು, ಸೊ ಎಲ್ಲ ಅಂದರೆ ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲರೂ ಆಗಿರ್ಬೋದು, ಫೇಸ್ಬುಕ್ ಅಕೌಂಟ್ ಎಲ್ಲರೂ ಆಗಿರ್ಬೋದು, ಜೊತೆಗೆ ಯೂಟ್ಯೂಬ್ ಅಕೌಂಟಲ್ಲಿ ಒಂದು ಶಾರ್ಟ್ ವಿಡಿಯೋ ಬರುತ್ತಲ್ಲ, ಆ ಶಾರ್ಟ್ ವಿಡಿಯೋನ ಬಿಟ್ಬಿಟ್ಟಿದ್ದಾರೆ. ಸೊ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿದೆ. ಅಂದರೆ ಅವ್ರ ಕಡೆ ಏನು ವೈರಲ್ ಆಗಿಲ್ಲ, ಅದು ಈಚೆ ಕಡೆ ಸುಮಾರು ವೈರಲ್ ಆಗೋಗ್ಬಿಟ್ಟಿದೆ. ಬೇರೆಯವ್ರ ಅಕೌಂಟ್ಗಳಲ್ಲಿ ವೈರಲ್ ಆಗೋಗ್ಬಿಟ್ಟಿದೆ. ಅಂದರೆ ಎಕ್ಸಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗೋಗ್ಬಿಟ್ಟಿದೆ. ಇವ್ರ ಅಕೌಂಟಲ್ಲಿ ವೈರಲ್ ಆಗಿಲ್ಲ. ಸೊ ಇದು ಹೊಟ್ಟೆ ಊರಿಗೆ ಬಂದಿದೆ ಇವರಿಗೆ. ಆ್ಯಂಡ್ ಗೊತ್ತಲ್ಲಪ್ಪ, ಇವ್ರು ನಮ್ಮ ವಿಡಿಯೋನ ನೋಡ್ತಾರೆ ಅಂತ, ರೆಗ್ಯುಲರಾಗಿ ನೋಡ್ತಾರೆ ಅಂತ ಅನಿಸುತ್ತೆ. ನಾವು ಮೊದಲೇ RCBಗೆ ಸಪೋರ್ಟಿವ್ ಆಗಿರೋರು. ಸೊ ಇವರು ಅವ್ರ ಅಕೌಂಟಲ್ಲಿ RCB ಪ್ಲೇಯರ್ಸ್ದು ಹಾಕೊಂಡಿದ್ದಾರೆ ಹೋಗ್ತಾ ಇರೋಂಥದ್ದು. ನಾವು ಜಸ್ಟು ಅದ್ರ ಇಮೇಜ್ನ ಶೇರ್ ಮಾಡಿದ್ದೀವಿ ಅಷ್ಟೇ, ನೋಡ್ರಪ್ಪ ಹೋಗ್ತಿದೆ RCB ಪ್ಲೇಯರ್ಸು ಅಂತ. ಸೊ ಇಷ್ಟು ಮಾತ್ರಕ್ಕೆ ಸ್ಟ್ರೈಕ್ನ ಕೊಡುವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ನಾವು ಇಮೇಜ್ನ ಶೇರ್ ಮಾಡಿಬಿಟ್ಟು ಇನ್ಫಾರ್ಮೇಷನಾಗಿ ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ಯೂಟ್ಯೂಬ್ ಅವ್ರನ್ನೂ ಕೂಡ ಸೀರಿಯಸ್ ಆ್ಯಕ್ಷನ್ ತೊಗೊಂಡ್ಬಿಟ್ಟಿದ್ದಾರೆ, ಸ್ಟ್ರೈಕ್ನ ಇಶ್ಯೂ ಮಾಡಿದ್ದಾರೆ ನನ್ನ ಮೇಲೆ. ಸೊ ಅವರು ವಿಡಿಯೋನ ಶೇರ್ ಮಾಡಿಬಿಟ್ಟು ನೋಡಿ ಇದ್ರದ್ದು ವಿಜುವಲ್ಸು, ಇದ್ರದ್ದು ಇಮೇಜು ಅವ್ರು ಹಾಕ್ಕೊಂಡಿದ್ದಾರೆ ಅಂತ ಇವರು ರಿಪೋರ್ಟ್ ಮಾಡಿಬಿಟ್ಟು ನನಗೆ ಕಾಪಿರೈಟ್ ಸ್ಟ್ರೈಕ್ನ ಕೊಟ್ಟಿರೋದು. ನನ್ನ ವಿಜುವಲ್ಸೇ ಎಷ್ಟೋ ಜನ ಯೂಸ್ ಮಾಡ್ಕೊತಾರೆ, ನನ್ನ ವಿಡಿಯೋನೇ ಎಷ್ಟೊಂದು ಜನ ಯೂಸ್ ಮಾಡ್ಕೊಂಡಿದ್ದಾರೆ. ನನಗೆ ಬರುತ್ತದೆ ಯೂಟ್ಯೂಬಲ್ಲಿ ಎಷ್ಟೊಂದು ಜನ ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ನಾನು ಯಾವತ್ತೂ ಕೂಡ ಒಬ್ರಿಗೂ ಕೂಡ ಸ್ಟ್ರೈಕ್ ಕೊಟ್ಟೋಲ್ಲ. ವಿಡಿಯೋನೇ ಯೂಸ್ ಮಾಡ್ಕೊಂಡಿದ್ದಾರೆ, ನಾನು ಯಾವತ್ತೂ ಕೂಡ ಸ್ಟ್ರೈಕ್ ಕೊಟ್ಟೋನಲ್ಲ. ಇನ್ಸ್ಟಾಗ್ರಾಮಲ್ಲೂ ಯೂಸ್ ಮಾಡ್ಕೊಂಡಿದ್ದಾರೆ, ಯಾವತ್ತೂ ಕೂಡ ಸ್ಟ್ರೈಕ್ ಕೊಟ್ಟೋನಲ್ಲ ಒಬ್ರಿಗೆ. ಸೊ ಜಸ್ಟು ಅದು RCB ಪ್ಲೇಯರ್ಸ್ನ ಏನು ಈ ಕಂಟೆಂಟ್ ಕ್ರಿಯೇಟರ್ ಏನು ಮುಖ ತೋರಿಸ್ಕೊಂಡು ಯಾರು ಮುಖನೇ ಕಾಣಿಸಲ್ಲ, ಸುಮ್ಮನೆ ಯಾವುದೋ ರೋಡಲ್ಲಿ ಹೋಗೋದೆಲ್ಲ ತೆಗ್ದು ಹಾಕೋದು, ರೋಡಲ್ಲಿ ಹೋಗ್ತಾ ಇರೋದು, ಏರ್ಪೋರ್ಟಲ್ಲಿ ಹೋಗ್ತಾ ಇರೋದು, ಸುಮ್ಮನೆ ಎಲ್ಲ ತೆಗ್ದು ಹಾಕೋದು. ಸೊ RCB ಪ್ಲೇಯರ್ಸ್ ಬಂದಿದ್ದಾರೆ, ಅವ್ರದ್ದು ಹಿಡ್ಕೊಂಡು ತೆಗ್ದು ಹಾಕಿರೋದು. ಸೊ RCB ಪ್ಲೇಯರ್ಸ್ನ ನಾನು ನನ್ನ ಚಾನಲಲ್ಲಿ ಅವರ ಫೋಟೋ ಹಾಕೋದಕ್ಕೆ ಥರ್ಡ್ ಪರ್ಸನಿಂದ, ಅದು RCBಯಿಂದ ಎಲ್ಲ ಬಂದಿರೋದು ಸ್ಟ್ರೈಕು. RCB ಏನೋ ಕೊಡ್ತಾರೆ ನನಗೆ ಸ್ಟ್ರೈಕ್ನ. ಅಲ್ಲಿ RCBನೂ ಕೊಟ್ಟಿಲ್ಲ, CSKನೂ ಕೊಟ್ಟಿಲ್ಲ, ಯಾವ ಫ್ರಾಂಚೈಸಿನೂ ಕೊಟ್ಟಿಲ್ಲ ಗುರು. ಇದು ಬೇಸಿಕಲಿ ಬಂದ್ಬಿಟ್ಟು ಯಾವನೋ ಒಬ್ಬ ಟ್ರಿಗರ್ ಆಗಿಬಿಟ್ಟು ಕೊಟ್ಟಿರುವಂಥದ್ದು ನನಗೆ ಸ್ಟ್ರೈಕು. ನಾನು ಬೈತಿರ್ತೀನಲ್ಲ, ಕೆಲವ್ರಿಗೆ ಬೈತಾ ಇರ್ತೀನಿ. ಸೊ ಪ್ರಾಬಬ್ಲಿ ಅಂದರೆ ನಾನು ಹೇಳ್ತಾ ಇರೋದು CSK ಫ್ಯಾನ್ಸ್ ಎಲ್ಲ ಈ ಥರ ಚೂತಿಯ ಕೆಲಸ ಮಾಡ್ತಾರೆ ಅಂತ ಹೇಳ್ತಿಲ್ಲ. ತುಂಬ ಜನ ಒಳ್ಳೆಯವರು ಇರ್ತಾರೆ, ಎರಡು ಟೀಮು ಸಪೋರ್ಟ್ ಮಾಡೋರು ಇರ್ತಾರೆ, ಅವ್ರ ಟೀಮ್ ಅವ್ರು ಸಪೋರ್ಟ್ ಮಾಡ್ಕೊತಾರೆ. ಸ್ಟ್ರೈಕ್ ಕೊಟ್ಟಿರೋರು ನೀನು ಎಷ್ಟೇ RCB ಮೇಲೆ ನಾನು ವಿಡಿಯೋ ಮಾಡಿದಾಗೆಲ್ಲ ತಿಕ್ಕ ಉರ್ಕೊಂಡ್ರು ನಾನು ಬೇರೆ ಟೀಮ್ ವಿರುದ್ಧವಾಗಿ ಬೇರೆ ಟೀಮ್ ಅಂದರೆ ಗೊತ್ತಾಗುತ್ತೆ ನಿಮಗೆ ಯಾವುದು ಅಂತ. ಫ್ಯಾನ್ಸ್ಗಳ ಅವ್ರ ಫ್ಯಾನ್ಸ್, ನಾನು ವಿರುದ್ಧವಾಗಿ ಅವ್ರ ಟೀಮ್ ಬಗ್ಗೆ ಮಾತಾಡಲ್ಲ, ನಾನು ಫ್ಯಾನ್ಸ್ ಬಗ್ಗೆ ಮಾತಾಡ್ತೀನಿ ಅಷ್ಟೇ.
ಇಂಥ ಚೀಪ್ ಗಿಮಿಕ್ಸ್ ಮಾಡ್ತಾರಲ್ಲ ಇನ್ನೇನಂತ ಮಾತಾಡೋಣ? ಎಲ್ಲರ ಬಗ್ಗೆನೂ ಮಾತಾಡ್ತಿಲ್ಲ ನಾನು. ಇಂಥ ಚೀಪ್ ಗಿಮಿಕ್ಸ್ ಮಾಡ್ತಾರಲ್ಲ ಅವರ ಫ್ಯಾನ್ಸ್ಗಳು, ಇನ್ನೇನಂತ ಮಾತಾಡೋಣ ನಾನು? ನೀನು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ನೀನು ಎಷ್ಟೇ ಸ್ಟ್ರೈಕ್ನ ಕೊಟ್ರು ನನ್ನ ಅಜ್ಜಿ ಚಾನಲ್ ಉಡಾಯಿಸಿದ್ರು ಮತ್ತೆ ವಾಪಸ್ ಬಂದ್ಬಿಟ್ಟು RCB ಬಗ್ಗೆ ವಿಡಿಯೋ ಮಾಡೇ ಮಾಡ್ತೀನಿ, RCBಗೆ ಸಪೋರ್ಟ್ ಮಾಡೇ ಮಾಡ್ತೀನಿ. ನಜ್ಜಿ ಏನು ಕಿತ್ಕೊಂತ ಕಿತ್ಕೋ, ಎಷ್ಟೇ ಸ್ಟ್ರೈಕ್ ಕೊಟ್ಕೊ ನೀನು, ವಾಪಸ್ ಬಂದೇ ಬರ್ತೀನಿ, ಮತ್ತೆ ವಿಡಿಯೋ ಮಾಡೇ ಮಾಡ್ತೀನಿ. ನಜ್ಜಿ ಏನು ಅಂದ್ಕೊಂಡವ್ರು ಇವರೆಲ್ಲ? ನನಗೆ ಈ ಸ್ಟ್ರೈಕು ತಮಿಳ್ನಾಡು ಕಡೆಯಿಂದ ಬರ್ತಾ ಇದ್ದಂಗೆ ಆ ಹೆಸರಿಟ್ಕೊಂಡು ಬರ್ತಾ ಇದ್ದಾಗಲಿಂದನೇ ಗೊತ್ತಾಯಿತು ಈ ಒಂದು ಕೆಲಸನ ಯಾರೋ ನನ್ನ ಚಾನಲ್ ನೋಡ್ತಾ ಇರೋರೇ ಮಾಡಿರೋದು. ಅಂದರೆ ಆ ಕಾಂಟೆಂಟ್ ಕ್ರಿಯೇಟರ್ ಅಂತ ಹೇಳಲ್ಲ ನಾನು, ರೋಡಲ್ಲಿ ಹೋಗೋರ್ನೆಲ್ಲ ತೆಗ್ದು ಹಾಕೋರೇನು ಕಾಂಟೆಂಟ್ ಕ್ರಿಯೇಟರ್. ಅದು ಏರ್ಪೋರ್ಟಲ್ಲಿ RCB ಪ್ಲೇಯರ್ಸ್ ಹೋಗ್ತಾರೆ ತೆಗೆದ್ಬಿಟ್ಟು ಹಾಕ್ಬಿಟ್ಟು ಅದಕ್ಕೆ ಅದು ಯಾವುದೋ ವಿಜುವಲ್ಸ್ನ ಹಾಕ್ಬಿಟ್ಟು ಇಮೇಜಸ್ ಹಾಕಿದ್ದೀನಿ ಅಂತ ಸ್ಟ್ರೈಕ್ ಕೊಡೋದು, ಇದು ಕಾಂಟೆಂಟ್ ಕ್ರಿಯೇಟರ್ ಇದು. ಸೊ ನಾನು ಮೆಸೇಜ್ ಮಾಡಿದ್ದೀನಿ ಗುರು, ಅವರಿಗೆ ಮೆಸೇಜು ಕೂಡ ಮಾಡಿದ್ದೀನಿ. ಮೆಸೇಜ್ನ ರಿಪ್ಲೈ ಕೊಡೋಕ್ಕಾಗ್ತಾಯಿಲ್ಲ, ರಿಪ್ಲೈ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಅಲ್ಲಿ ಮೇಲ್ ಮಾಡಿದ್ದೀನಿ, ಮೇಲ್ ಕೊಡ್ತಾರೆ ಯೂಟ್ಯೂಬರ್, ಈ ಮೇಲ್ಗೆ ಅಪ್ರೋಚ್ ಮಾಡಿ ಅವರಿಂದ ಸ್ಟ್ರೈಕ್ನ ವಾಪಸ್ ಎತ್ತಿಸ್ಬೋದು ನೀವು ಅಂತ. ಮೇಲ್ಗೆ ರಿಪ್ಲೈ ಮಾಡಿಲ್ಲ, ಮೆಸೇಜ್ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ ರಿಪ್ಲೈ ಮಾಡಿಲ್ಲ, ಅವ್ರು ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಕಾಮೆಂಟ್ ಮಾಡಿದ್ದೀನಿ ರಿಪ್ಲೈ ಮಾಡಿಲ್ಲ. ರಿಪ್ಲೈ ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಸ್ಟ್ರೈಕ್ ಬೇರೆ ಕೊಡೋದಲ್ಲಿ ರಿಪ್ಲೈ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಗುರು, ರಿಪ್ಲೈ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಜಸ್ಟ್ ಒಂದೇ ಒಂದು ಇಮೇಜ್ ಶೇರ್ ಮಾಡಿರೋದಕ್ಕೆ ಏನೋ ಇವ್ರದೇ ಇವ್ರ ಅಪ್ಪನ ಇಮೇಜ ಶೇರ್ ಮಾಡಿರತ್ತಲ್ಲ ಅಲ್ಲಿ, ರಮ್ಯಾರ್ ಯೋಶಫ್ ಅವ್ರದ್ದು ಟಿಮ್ ಡೇವಿಡ್ದು ಇಮೇಜ್ ನಾನು ಶೇರ್ ಮಾಡಿರೋದಲ್ಲಿ. ಸೀರಿಯಸ್ಲಿ ನೀವು ನೋಡಿದಿರಾ ಆ ವಿಡಿಯೋದಲ್ಲಿ ಏನಿತ್ತು ಅಂತ? ನೋಡಿರ್ತೀರಾ ನೀವು, ಪಕ್ಕ ಗೊತ್ತು ಮಾಲ್ಡೀವ್ಸ್ ವಿಡಿಯೋದಲ್ಲಿ ಏನು ಹಾಕಿದ್ದೆ ನಾನು ಅಂತ. ಅಲ್ಲ ಗುರು, ಇದಕ್ಕೆ ಹೋಗಿ ಸ್ಟ್ರೈಕ್ ಕೊಡೋದ? ಚಿಲ್ಲರೆ ತೋರಿಸುತ್ತೆ, ಚೀಪ್ ಮೆಂಟಾಲಿಟಿ ತೋರಿಸುತ್ತೆ. ಹೌದು ಗುರು, ನಾನು RCB ಸಪೋರ್ಟ್, ಹೌದು ಎಷ್ಟೋ ಜನ ಹೇಳ್ಕೊಳ್ತಾರೆ RCB ಬಕೆಟು ಅದು ಇದು ಅಂತೆಲ್ಲ ಆಗಿದ್ರು RCB ಹೇಟರ್ಸ್ಗಳು. ನನ್ನ ಪ್ರಕಾರ RCB ಹೇಟರೇ ಕೊಟ್ಟಿರೋದು ಇದು ಸ್ಟ್ರೈಕ್ನ. ಏನೋ RCB ಹಾಕೊಂಡಿರ್ಬೋದು ನೀನಲ್ಲಿ, ಮಾಲ್ಡೀವ್ಸಿಗೆ ಬಂದ್ಬಿಟ್ರು ನೀನು ರೀಚ್ ಆಗ್ಬೋದು ಅಂತ, ನೀನು ವೈರಲ್ ಆಗ್ಬಿಡ್ಬೋದು ವಿಡಿಯೋ ಅಂತ ಹಾಕೊಂಡಿರ್ಬೋದು, ಬಟ್ ನೀನು RCB ಹೇಟರೇನೆ. ನೀನು RCB ಚಾನಲ್ ಬಂದ್ಬಿಟ್ಟು ನೀನು RCB ಸಪೋರ್ಟರ್ಸ್ ಚಾನಲ್ಗೆ ಬಂದ್ಬಿಟ್ಟು ನೀನು ಸ್ಟ್ರೈಕ್ ಕೊಡ್ತೀಯಾ ಅಂತಂದರೆ ನೀನು ಖಂಡಿತ RCB ಹೇಟರೇನೆ ನೀನು. ಒಬ್ಬಿಯಸ್ಲಿ ನೋಡ್ತಿರ್ತೀಯ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋನ. ಬೇಸಿಕಲಿ ಒಬ್ಬ RCBಯ ಹೇಟರಿಂದ ನಮ್ಮ ಚಾನಲ್ನ ಡಿಲೀಟ್ ಮಾಡಿಸುವಂಥ ಪ್ರಯತ್ನ ಇದಾಗಿದೆ. ನನ್ನ ಚಾನಲ್ ಏನಾದರೂ ಸ್ಟ್ರೈಕ್ಗಳು ಸುರಿಮಳೆ ಇದ್ದಿತ್ತು ಅಂತಂದರೆ ಈ ಸ್ಟ್ರೈಕಿಂದ ಡಿಲೀಟ್ ಆಗೋಗ್ಬಿಟ್ಟಿರೋದು ನಮ್ಮ ಚಾನಲ್ಲು. ಬಟ್ ನಾನೇನು ಇದೇ ಫಸ್ಟ್ ಟೈಮ್ ಹಾಕಿಸ್ಕೊಂಡಿರೋದು ಗುರು. ನಾನು 6 ವರ್ಷದ ಯೂಟ್ಯೂಬ್ ಜರ್ನಿಲೇ ಈ ಥರ ಚಿಲ್ಲರೆ ಸ್ಟ್ರೈಕ್ ಕೊಟ್ಟರು ಅಂತ ನನ್ನ ಮಗನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಾನು ಯಾರನ್ನೂ ಮೆನ್ಷನ್ ಮಾಡೋದಿಲ್ಲ ಗುರು. ನಾನು RCB ಮತ್ತೆ ಹೇಳ್ತಿದ್ದೀನಲ್ಲ, ನಾನು ಏನಾರು ಕಿತ್ಕೊಳ್ಳಿ, ನನ್ನೊಂದು ಫಸ್ಟ್ ಆಫ್ ಆಲ್ ಕಿತ್ಕೊಳಕ್ಕಾಗಲ್ಲ. ಏನಾರು ಉಡಿಸ್ಕೊಳ್ಳಿ ನೀವು, ವಿಡಿಯೋನ ಡಿಲೀಟ್ ಮಾಡಿಸಿ, ಆದ್ರೂ ಕೂಡ ಮತ್ತೆ ಬಂದ್ಬಿಟ್ಟು ಹೊಸ ಚಾನಲ್ ಕ್ರಿಯೇಟ್ ಮಾಡ್ಕೊಬಂದು ಹೊಡಿತೀನಿ ಗುರು RCB ಬಗ್ಗೆ. ನಮ್ಗೆ ಗೊತ್ತು RCB ಫ್ಯಾನ್ಸ್ಗಳು ಯಾವ ಥರ ಸಪೋರ್ಟ್ ಮಾಡ್ತಾರೆ ಅಂತ. ಒಂದು ಚಾನಲ್ ಹೋದರೆ ಏನು ಗುರು, RCB ಫ್ಯಾನ್ಸ್ಗಳು ನಿಂತ್ಕೊಂಡ್ರು ಅಂತಂದರೆ 25 ಚಾನಲ್ ಕ್ರಿಯೇಟ್ ಮಾಡ್ಬೋದು. ಆ ಥರ ಎಷ್ಟು ಸಾವಿರ ಜನ, ಅಷ್ಟು ಲಕ್ಷ ಜನ ಸಪೋರ್ಟ್ ನಿಂತ್ಕೊತಾರೆ ಬಂದು RCB ಫ್ಯಾನ್ಸ್ಗಳು. ಚಿಲ್ಡ್ರನ್ ಮಕ್ಕಳು ಇವರಿಗೆಲ್ಲ ಹೆದರ್ಕೊಂತೀವಾಗರು ನಾವು RCB ಫ್ಯಾನ್ಸ್ಗಳು. ನಜ್ಜಿ ಈ ನನ್ನ ಮಕ್ಕಳು ತಗಡೆ ಹಿಡಿಯೋಗಳನ್ನ ಬಿಟ್ಬಿಟ್ಟು ನೆಟ್ಟಿಗೆ ಬಾಡ್ರಿ ಫಸ್ಟು. ಅಂದರೆ ಎಲ್ಲರಿಗೂ ಹೇಳ್ತಿಲ್ಲ ನಾನು, ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಈ ಥರ ಯೋಚನೆ ಬರೋದಿಲ್ಲ, ಈ ಥರ ಚೀಪ್ ಯೋಚನೆಗಳು ಎಲ್ಲರಿಗೂ ಬರೋದಿಲ್ಲ. ಚೀಪ್ ಯೋಚನೆಗಳು ಬರೋದು ಚೀಪ್ ಮೆಂಟಾಲಿಟಿ ಇರೋರಿಗೆ. ಬಿಡಿ, ಜಾಸ್ತಿ ಮಾತಾಡೋದು ಪ್ರಯೋಜನ ಇಲ್ಲ. ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ RCB ಫ್ಯಾನ್ಸು ಸೊ ಈ ಥರ ಚಾನಲ್ನ ಡಿಲೀಟ್ ಮಾಡಿಸುವಂಥ ಪ್ರಯತ್ನ ಮಾಡಿದಾರಲ್ಲ, ನೀವು ಕಾಮೆಂಟಲ್ಲಿ ಹಾಕಿ ಅಷ್ಟೇ.